Hello guys, welcome to my YouTube channel. ಈ ಒಂದು ವಿಡಿಯೋದಲ್ಲಿ ನಾವು 2015 ಕಂಪ್ಯೂಟರ್ ಲಿಟರಸಿ ಟೆಸ್ಟ್ KPSC ಅವರು ಕಂಡಕ್ಟ್ ಮಾಡಿದ್ರು. ಇದರಲ್ಲಿ ಬಂದಿರೋ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಏನೆಲ್ಲ ಇದಾವೋ ಆ ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಜೊತೆಗೆ ಏನ್ ಕ್ವಶನ್ ಇದೆಯಲ್ಲ ಆ ಕ್ವಶನ್ ಯಾವ ಟಾಪಿಕ್ ಬಗ್ಗೆ ಕೇಳಿದಾನೋ ಆ ಟಾಪಿಕ್ ಬಗ್ಗೆ ಸಹ ಸ್ವಲ್ಪ ಎಕ್ಸ್ಪ್ಲನೇಷನ್ ಒಂದು ಸ್ಲೈಡ್ ಕೊಟ್ಟಿರ್ತೀನಿ ನಾನು, ಅದನ್ನ ಸಹ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗತ್ತೆ ಅನ್ಕೊಂತೀನಿ. Do watch the video till the end. So first question, which of the following is operating system software ಅಂತ ಕೇಳಿದ್ದಾರೆ. ಈ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಅಂತ ಕೇಳಿದಾನೆ. ಇಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಎಕ್ಸ್ಪ್ಲನೇಷನ್ ಇದೆ ನೋಡಿ. ಸಾಫ್ಟ್ವೇರ್ ಅಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಪ್ರೋಗ್ರಾಮ್ಸ್ ದಟ್ ಟೆಲ್ ಎ ಕಂಪ್ಯೂಟರ್ ಆರ್ ಡಿವೈಸ್ ವಾಟ್ ಟು ಡೂ. ಒಂದು ಕಂಪ್ಯೂಟರ್ ಏನ್ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಹೇಗ್ ಮಾಡ್ಬೇಕಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಲ್ಲ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಬಂದ್ಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಇದ್ರ ಮೇನ್ ಕೆಲಸ ಏನಂದ್ರೆ ಇದು ಮ್ಯಾನೇಜ್ ಮಾಡುತ್ತೆ. ಯಾವ್ದನ್ನ ಮ್ಯಾನೇಜ್ ಮಾಡುತ್ತೆ ಸರ್ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ನ ಮ್ಯಾನೇಜ್ ಮಾಡುತ್ತೆ. ಜೊತೆಗೆ ಇದೊಂದು ಪ್ಲಾಟ್ಫಾರ್ಮ್ ನ ಪ್ರೊವೈಡ್ ಮಾಡುತ್ತೆ ಫಾರ್ ಅದರ್ ಸಾಫ್ಟ್ವೇರ್ಸ್ ಟು ರನ್. ಯಾವ ಪ್ಲಾಟ್ಫಾರ್ಮ್ ನ ಪ್ರೊವೈಡ್ ಮಾಡೋದು ಬೇರೆ ಸಾಫ್ಟ್ವೇರ್ಸ್ ಎಲ್ಲಾನು ಸಿಸ್ಟಮ್ ಸಾಫ್ಟ್ವೇರ್. ಎಕ್ಸಾಂಪಲ್ಸ್ ಬಂದು ಸಿಸ್ಟಮ್ ಸಾಫ್ಟ್ವೇರ್ಗೆ ನಾರ್ಮಲ್ ಆಗಿ ನೋಡೋದಾದ್ರೆ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಅಗೇನ್ ಸಬ್ ಟಾಪಿಕ್ಸ್ ಇದೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್, ಅದಾದ ನಂತರ ಡಿವೈಸ್ ಡ್ರೈವರ್ಸ್ ಇದೆ, ಮೂರನೇದು ಬಂದ್ಬಿಟ್ಟು ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂತ. ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ವಿಂಡೋಸ್, ಲೈನಕ್ಸ್ ಮತ್ತೆ ಮ್ಯಾಕ್ OS. ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಇದೆ ಯುನಿಕ್ಸ್ ಅಂತ ಹೇಳ್ಬಿಟ್ಟು. ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸ್. ಇದೇ ಎಕ್ಸಾಂಪಲ್ ಏನಾಗುತ್ತೆ ಸಿಸ್ಟಮ್ ಸಾಫ್ಟ್ವೇರ್ಗೂ ಆಗುತ್ತೆ. ದೆನ್ ಎರಡನೇದು ಬಂದ್ಬಿಟ್ಟು ಡಿವೈಸ್ ಡ್ರೈವರ್ಸ್ ಅಂತಿದೆ. ಡಿವೈಸ್ ಡ್ರೈವರ್ಸ್ ಏನ್ ಮಾಡುತ್ತೆ ಸರ್ ಅಂದ್ರೆ ಇಟ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ವಿತ್ ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ಡಿವೈಸ್ ಡ್ರೈವರ್ಸ್ ನ ಯೂಸ್ ಮಾಡ್ಕೊಂತೀವಿ. ಮೂರನೇದು ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂತಿದೆ. ಯುಟಿಲಿಟಿ ಪ್ರೋಗ್ರಾಮ್ಸ್ ಯಾವ್ದು ಸರ್ ಅಂದ್ರೆ ಆಂಟಿವೈರಸ್ ಟೂಲ್ಸ್, ಡಿಸ್ಕ್ ಕ್ಲೀನರ್ಸ್ ಎಲ್ಲ ನಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮ್ಸ್ ಅಲ್ಲಿ ಬಿಲ್ಟ್ ಇನ್ ಆಗಿರ್ತವೆ. ಇದೆಲ್ಲ ಯಾವ್ದಕ್ಕೆ ಸೇರುತ್ತೆ, ಯುಟಿಲಿಟಿ ಪ್ರೋಗ್ರಾಮ್ಸ್ಗೆ ಸೇರುತ್ತೆ. ನಾವು ಮೇನ್ ನೋಡ್ಕೋಬೇಕಾಗಿರೋದು ಏನಂದ್ರೆ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಏನ್ ಸಿಸ್ಟಮ್ ಸಾಫ್ಟ್ವೇರ್ ಮೇನ್ ಕೆಲಸ ಏನೋ ಮತ್ತೆ ಅದು ಏನ್ ಮಾಡುತ್ತೆ, ಏನ್ ಪ್ರೊವೈಡ್ ಮಾಡುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಇದೆ. ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸ್ ಏನು, ಯಾವ್ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಯಾವ್ದನ್ನ ಅಂತ ಹೇಳ್ತಾರೆ ಅದು ತಿಳ್ಕೊಬೇಕಾಗತ್ತೆ. ನೋಡಿ ಈ ಕ್ವಶನ್ ಇವಾಗ ಏನ್ ಕೊಟ್ಟಿದಾರಲ್ಲ ಈ ಕ್ವಶನ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದಾರೆ. ಇಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದ್ರೆ ವಿಂಡೋಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್, ಯುನಿಕ್ಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್, ಮ್ಯಾಕ್ OS ಅನ್ನೋದು ಆಪರೇಟಿಂಗ್ ಸಿಸ್ಟಮ್, ಯುನಿಕ್ಸ್ ಅನ್ನೋದು ಲೈನಕ್ಸ್ ಅನ್ನೋದು ಸಹ ಏನಾಗಿರುತ್ತೆ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಕೊಟ್ಟಿರೋ ಆಪ್ಷನ್ ನೋಡಿದ್ರೆ ನೀವು ವರ್ಡ್, ಎಕ್ಸೆಲ್, ವಿಂಡೋಸ್. ನಾವು ಇದನ್ನ ತಿಳ್ಕೊಂಡಿದ್ದಾದ್ಮೇಲೆ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಪ್ರಶ್ನೆಗೆ ಆನ್ಸರ್ನ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಇದೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಸಾಫ್ಟ್ವೇರ್ ಏನ್ ಕೆಲಸ ಮಾಡುತ್ತೆ ಸರ್ ಅಂದ್ರೆ ಇಟ್ ಪರ್ಫಾರ್ಮ್ಸ್ ಎನಿ ಒನ್ ಸ್ಪೆಸಿಫಿಕ್ ಟಾಸ್ಕ್. ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆಗಿರುವಂತಹ ಕೆಲಸ ಮಾಡಕ್ ಮಾತ್ರ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನ ಡಿಸೈನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಮೊಬೈಲ್ ಫೋನ್ಸ್ ಅಲ್ಲಿ ವಾಟ್ಸಪ್, ಯೂಟ್ಯೂಬ್, ಗೇಮ್ಸ್ ಇವೆಲ್ಲ ಪ್ಲೇ ಮಾಡ್ತಾ ಇರ್ತೀವಲ್ಲ, ಇವೆಲ್ಲ ಏನಂದ್ರೆ ಸ್ಪೆಸಿಫಿಕ್ ಪರ್ಪಸ್ಗೆ ಡಿಸೈನ್ ಮಾಡಿರುವಂತಹ ಸಾಫ್ಟ್ವೇರ್ಸ್. ಇದನ್ನ ನಾವೇನಂತ ಕರಿತೀವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನು ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಬೇಕಂದ್ರೆ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ಸ್ ಲೈಕ್ ವರ್ಡ್ ಮತ್ತೆ ಎಕ್ಸೆಲ್. ವೆಬ್ ಬ್ರೌಸರ್ಸ್ ಇದೆ. ವೆಬ್ ಬ್ರೌಸರ್ಸ್ ಅಂದ್ರೆ ಗೂಗಲ್ ಕ್ರೋಮ್ ಮತ್ತೆ ಮೊಝೈಲಾ ಫೈರ್ಫಾಕ್ಸ್, ಒಪೇರಾ ಮಿನಿ, ಇವೆಲ್ಲ ವೆಬ್ ಬ್ರೌಸರ್ಸ್. ಇವೆಲ್ಲ ಏನಾಗಿರ್ತವೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆಗಿರ್ತವೆ. ಅದೇ ರೀತಿ ಗೇಮ್ಸ್ ಆಗಿರ್ಬೋದು, ಮೀಡಿಯಾ ಪ್ಲೇಯರ್ಸ್ ಅಂತ ಬಂದಾಗ VLC ಮೀಡಿಯಾ ಪ್ಲೇಯರು, MX ಪ್ಲೇಯರು. ದೆನ್ ಇನ್ನು ಬಿಸ್ನೆಸ್ ಸಾಫ್ಟ್ವೇರ್ ಅಂತ ಬಂದಾಗ ಟ್ಯಾಲಿ ಸಾಫ್ಟ್ವೇರ್ ಆಗಿರ್ಬೋದು. ಇವೆಲ್ಲ ಯಾವ್ದಕ್ಕೆ ಸೇರುತ್ತೆ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಸೇರುತ್ತೆ. ಸೊ ಒಂದ್ಸತಿ ಕ್ವಶನ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದಾನೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವಿಂಡೋಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಇನ್ನು ಉಳಿದಿರೋ 3 ವರ್ಡ್, ಎಕ್ಸೆಲ್, ಲೈನೆಕ್ಸ್, ಈ 3 ಯಾವ್ದಕ್ಕೆ ಸೇರುತ್ತೆ ಸರ್ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಸೇರುತ್ತೆ. ಐ ಹೋಪ್ ಈ ಪ್ರಶ್ನೆ ಅರ್ಥ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದಿಸ್ ಇಸ್ ನಾಟ್ ಎ ಸರ್ಚ್ ಇಂಜಿನ್. ಇವರಲ್ಲಿ ಈ 4 ಆಪ್ಷನ್ಸ್ ಕೊಟ್ಟಿದ್ದಾನಲ್ಲ ಇದರಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೊಟ್ಟಿದ್ದಾನೆ. ನಾಟ್ ಎ ಸರ್ಚ್ ಇಂಜಿನ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಸಾಲ್ವ್ ಮಾಡೋ ಮುಂಚೆ ಸರ್ಚ್ ಇಂಜಿನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎ ಸರ್ಚ್ ಇಂಜಿನ್ ಇಸ್ ಎ ಸಾಫ್ಟ್ವೇರ್ ಸಿಸ್ಟಮ್ that allows users to look for information on the internet by entering keywords. ಇಂಟರ್ನೆಟ್ ಅಲ್ಲಿ ನಮ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ನಾವು ಕೀವರ್ಡ್ಸ್ ಮುಖಾಂತರ ಏನ್ ಮಾಡ್ತೀವಿ, ಸರ್ಚ್ ಮಾಡ್ತೀವಿ. ಆ ಸರ್ಚ್ ಮಾಡಕ್ಕೆ ಇರುವಂತಹ ಸಾಫ್ಟ್ವೇರ್ ನ
ನಾವೇನಂತ ಕರಿತೀವಿ, ಸರ್ಚ್ ಇಂಜಿನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಬಂದು ಸರ್ಚ್ ಇಂಜಿನ್ಸ್ಗೆ ಇಲ್ಲಿ ಜಾಸ್ತಿ ಕೊಟ್ಟಿದ್ದೀನಿ ನೋಡಿ. ಗೂಗಲ್ ಅಂತಿದೆ, ಬಿಂಗ್, ಯಾಹೂ, ಡಕ್ ಡಕ್ ಗೋ, ದೆನ್ ಸ್ಟಾರ್ಟ್ ಪೇಜ್, ಕ್ವಾಂಟ್ ಮತ್ತೆ ಬೈಡು ಅಂತಿದೆ. ಇವೆಲ್ಲ ಸರ್ಚ್ ಇಂಜಿನ್ಸ್ಗೆ ಎಕ್ಸಾಂಪಲ್ಸ್. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದೆ ನೋಡಿ. ವಿಚ್ ಅಮಾಂಗ್ ದಿಸ್ ಇಸ್ ನಾಟ್ ಎ ಸರ್ಚ್ ಇಂಜಿನ್ ಅಂತ ಕೊಟ್ಟಾಗ ಗೂಗಲ್ ಅನ್ನೋದು ಇಟ್ ಈಸ್ ಎ ಸರ್ಚ್ ಇಂಜಿನ್. ಅಲ್ಟಾ ವಿಸ್ಟಾ ಸಹ ಸರ್ಚ್ ಇಂಜಿನ್ ಆಗಿರುತ್ತೆ. ಲೈಕೋಸ್ ಇಸ್ ಆಲ್ಸೋ ಎ ಸರ್ಚ್ ಇಂಜಿನ್. ವೇರ್ ಆಸ್ ಯೂನಿಕ್ಸ್ ಅನ್ನೋದು ಸರ್ಚ್ ಇಂಜಿನ್ ಅಲ್ಲ, ಇದೊಂದು ಆಪರೇಟಿಂಗ್ ಸಿಸ್ಟಮ್. ನಾನು ಲಾಸ್ಟ್ ಈ ಕ್ವಶನ್ ಡಿಸ್ಕಸ್ ಮಾಡುವಾಗ ಆಪರೇಟಿಂಗ್ ಸಿಸ್ಟಮ್ ಬಂದಾಗ ಹೇಳ್ತಿದ್ದೆ, ಯೂನಿಕ್ಸ್ ಅನ್ನೋದು, ಲೈನಕ್ಸ್ ಅನ್ನೋದು, ಮ್ಯಾಕ್ ಓಎಸ್ ಅನ್ನೋದು, ವಿಂಡೋಸ್ ಅನ್ನೋದು ಏನಾಗಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಅವ್ನು ನಾಟ್ ಎ ಸರ್ಚ್ ಇಂಜಿನ್ ಅಂತ ಕೇಳ್ತಿದ್ದೀನಲ್ಲ, ಸೊ ರೈಟ್ ಆನ್ಸರ್ ಇಸ್ ಯೂನಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದಿ ಫೈಲ್ ನೇಮ್ ಆಫ್ ವರ್ಡ್ ಡಾಕ್ಯುಮೆಂಟ್ ಇಸ್ ನೇಮ್ ವಿತ್ ಅನ್ ಎಕ್ಸ್ಟೆನ್ಷನ್ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ವರ್ಡ್ ಡಾಕ್ಯುಮೆಂಟ್ ಏನಿರುತ್ತೋ ಅದರದ್ದು ಫೈಲ್ ನೇಮು ಎಕ್ಸ್ಟೆನ್ಷನ್ ಏನಾಗಿರುತ್ತೆ ಅಂತ ಕೇಳಿದ್ದಾನೆ. ಸೊ ನಾವು ಮೈಕ್ರೋಸಾಫ್ಟ್ ವರ್ಡ್ ನ ಯೂಸ್ ಮಾಡ್ತಾ ಇದ್ದಾಗ ಆ ಫೈಲ್ ಸೇವ್ ಆಗುತ್ತಲ್ಲ, ಸೇವ್ ಆಗೋದು ಯಾವ ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ ಅಂತ ಕೇಳಿದ್ದಾನೆ. 4 ಆಪ್ಷನ್ಸ್ ಅಲ್ಲಿ ರೈಟ್ ಆಪ್ಷನ್ ಬಂದ್ಬಿಟ್ಟು .doc ಅನ್ನೋದು ರೈಟ್ ಆನ್ಸರು. .docನೂ ಆಗಿರುತ್ತೆ, ಇನ್ನೊಂದು .docx ಅಂತಾನು ಇದ್ರೂ ಕರೆಕ್ಟ್ ಆಗಿರುತ್ತೆ. ಈ 4 ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಈ ಟೇಬಲ್ ಅಲ್ಲಿ ಇದೆ. ಎಕ್ಸ್ಟೆನ್ಷನ್ಸ್ .msw, .txt, .wrd, .doc ಇವೆಲ್ಲ ಒಂದ್ಸತಿ ಗೋತ್ರೂ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇನ್ ಮೈಕ್ರೋಸಾಫ್ಟ್ ವರ್ಡ್ ಶಾರ್ಟ್ಕಟ್ ಕೀ ಯೂಸ್ ಟು ಸೇವ್ ಎ ವರ್ಡ್ ಡಾಕ್ಯುಮೆಂಟ್ ಈಸ್. MS ವರ್ಡ್ ಡಾಕ್ಯುಮೆಂಟ್ ನ ನಾವು ಸೇವ್ ಮಾಡಕ್ಕೆ ಯಾವ ಒಂದು ಶಾರ್ಟ್ಕಟ್ ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾನೆ. ರೈಟ್ ಆನ್ಸರ್ ಬಂದ್ಬಿಟ್ಟು Ctrl+S. Ctrl+S is used to save a word document. ಇನ್ನು ಉಳಿದಿರೋದು 3 ಬಂದ್ಬಿಟ್ಟು Ctrl+C ಬಂದು ಕಾಪಿ ಆಗಿರುತ್ತೆ, Ctrl+V ಬಂದು ಪೇಸ್ಟ್ ಆಗಿರುತ್ತೆ, ನೆಕ್ಸ್ಟ್ ಅದೇ ರೀತಿ Ctrl+Z ಬಂದ್ಬಿಟ್ಟು ಅಂಡು ಆಗಿರುತ್ತೆ, ಗೋ ಒನ್ ಸ್ಟೆಪ್ ಬ್ಯಾಕ್ವರ್ಡ್ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೆಲ್ಲ ಶಾರ್ಟ್ ಕಟ್ಸ್ ಇದೆ. ಈ ಶಾರ್ಟ್ ಕಟ್ಸ್ ನ ಒಂದ್ಸತಿ ಗೋ ಥ್ರೂ ಆಗಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ನಿಮಗೆ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಡಿಫಾಲ್ಟ್ ಫಾಂಟ್ ಯೂಸ್ಡ್ ಇನ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಇಸ್. ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಈ ಡಿಫಾಲ್ಟ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳಿದ್ದಾನೆ ಕಂಪ್ಯೂಟರ್ಸ್ ರಿಲೇಟೆಡ್. ಡಿಫಾಲ್ಟ್ ಫಾಂಟ್ ಯೂಸ್ಡ್ ಇನ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಇಸ್. ನಾವು ಮೈಕ್ರೋಸಾಫ್ಟ್ ವರ್ಡ್ ನ ಓಪನ್ ಮಾಡಿದಾಗ ನೋಡಿ ಈ ತರ ವಿಂಡೋ ಇರುತ್ತೆ. ಮೈಕ್ರೋಸಾಫ್ಟ್ ವಿಂಡೋ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಮಗೆ ಯಾವ ಫಾಂಟ್ ಇರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಕ್ಯಾಲಿಬ್ರಿ ಅಂತ. ಕ್ಯಾಲಿಬ್ರಿ ಫಾಂಟ್ಸ್ ಇರುತ್ತೆ ಬೈ ಡಿಫಾಲ್ಟ್ ಆಗಿ. ಮೈಕ್ರೋಸಾಫ್ಟ್ ವರ್ಡ್ ನಾವು ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಆಗಿ ಯಾವೊಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಇರುತ್ತೆ, ಯಾವೊಂದು ಫಾಂಟ್ ಅಲ್ಲಿ ಇರುತ್ತೆ, ಕ್ಯಾಲಿಬ್ರಿಯಲ್ಲಿ ಇರುತ್ತೆ. ಕೊಟ್ಟಿರೋ ಆಪ್ಷನ್ಸ್ ನೋಡಿದಾಗ ಏರಿಯಲ್, ಟೈಮ್ಸ್ ನ್ಯೂ ರೋಮನ್, ಕ್ಯಾಲಿಬ್ರಿ ನನ್ ಅಂತಿದೆ. ಸೊ ರೈಟ್ ಆಪ್ಷನ್ ಏನಾಗಿರುತ್ತೆ, ಕ್ಯಾಲಿಬ್ರಿ ಇಸ್ ದಿ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇನ್ ವರ್ಡ್ ಡಾಕ್ಯುಮೆಂಟ್ ಇಸ್. ನಾನು ಜಸ್ಟ್ ಈ ತರ ಹೇಳ್ತಿದ್ದೆ, ಡಿಫಾಲ್ಟ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಯಾಕಂದ್ರೆ ಇದು ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿದಾವೆ ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ. ಸೊ ಓದುವಾಗ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಟ್ಟು ಓದ್ಕೊಳ್ಳಿ. ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಅಂತ ಬಂದಾಗ ನೋಡಿ, ಇದೊಂದು ವರ್ಡ್ ಪೇಜ್, MS ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಪೇಜ್ ಹೀಗಿರುತ್ತೆ. ಸೊ ಇದು ಮಾರ್ಜಿನ್ಸ್, ಇದು ಟಾಪ್ ಮಾರ್ಜಿನ್, ಇದು ಲೆಫ್ಟ್ ಮಾರ್ಜಿನ್, ಇದು ರೈಟ್ ಮಾರ್ಜಿನ್, ಇದೇ ರೀತಿ ಬಾಟಮ್ ಸಹ ಮಾರ್ಜಿನ್ ಆಗಿರುತ್ತೆ. ಸೊ ಈ ಮಾರ್ಜಿನ್ಸ್ ಡಿಫಾಲ್ಟ್ ಆಗಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇಲ್ಲಿ ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ಲ 1, 1.25, 1.52 ಅಂತ, ಇದೆಲ್ಲಾನು ಇಂಚಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಂಚಸ್ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನಾವು ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ನೋಡಿ ಲೇಔಟ್ ಮೇಲೆ ಕ್ಲಿಕ್ ಮಾಡಿ ಮಾರ್ಜಿನ್ಸ್ ಬಂದ್ರೆ ಫಸ್ಟ್ ಲೇಔಟ್ ಮೇಲೆ ಕ್ಲಿಕ್ ಮಾಡ್ತೀವಿ, ಮಾರ್ಜಿನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾರ್ಮಲ್ ಅಂತಿದೆ. ನಾರ್ಮಲ್ ಮೀನ್ಸ್ ಡಿಫಾಲ್ಟ್ ಆಗಿ ವ್ಯಾಲ್ಯೂಸ್ ಎಲ್ಲ ಯಾವ್ದ್ರಲ್ಲಿದೆ, ಸೆಂಟಿಮೀಟರ್ಸ್ ಅಲ್ಲಿ ಇದೆ. ಇವನ್ ಕೇಳಿರೋದು ಯಾವ್ದ್ರಲ್ಲಿ, ನಮ್ಗೆ ಇಂಚಸ್ ಅಲ್ಲಿ ಕೇಳಿದಾನೆ. ಸೊ ನಾವು ಇಂಚಸ್ ಅಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ನ ಮಾರ್ಕ್ ಮಾಡ್ಬೇಕಂದ್ರೆ ಫಸ್ಟ್ ನಾವು 1 ಇಂಚ್ ಅಂದ್ರೆ ಎಷ್ಟು ಅಂತ ತಿಳ್ಕೊಬೇಕು. 1 ಇಂಚ್ ಅಂದ್ರೆ 2.54 ಸೆಂಟಿಮೀಟರ್ಸ್ ಆಗಿರುತ್ತೆ. ಎಷ್ಟಾಗಿರತ್ತ, 2.54 ಸೆಂಟಿಮೀಟರ್ಸ್. ಇವನ್ ಕೊಟ್ಟಿರೋ ಆಪ್ಷನ್ಸ್ ನೋಡಿದಾಗ 1, 1.25, 1.52 ಇದೆ. ನೋಡೋಣ ಯಾವುದು ಕರೆಕ್ಟ್ ಆಗಿದೆ ಅಂತ. ಬೈ ಡಿಫಾಲ್ಟ್ ಆಗಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಪೇಜ್ ಏನಾಗಿರುತ್ತೆ ಅಂದ್ರೆ ಟಾಪ್ 2.5 ಸೆಂಟಿಮೀಟರ್ಸ್, ಲೆಫ್ಟ್ 2.5 ಸೆಂಟಿಮೀಟರ್ಸ್, ರೈಟ್ 2.54 ಸೆಂಟಿಮೀಟರ್ಸ್, ಬಾಟಮ್ ಸಹ 2.54 ಸೆಂಟಿಮೀಟರ್ಸ್. ಬೈ ಡಿಫಾಲ್ಟ್ ಆಗಿ ನಾರ್ಮಲ್ ಆಗಿ ಏನಿರುತ್ತೆ ವ್ಯಾಲ್ಯೂಸ್ ಇರುತ್ತೆ. ಸೊ ರೈಟ್ ಆನ್ಸರ್ ಈಸ್ 1 ಇಂಚ್ ಇಸ್ ಈಕ್ವಲ್ಸ್ ಟು ಎಷ್ಟು, 2.54 ಸೆಂಟಿಮೀಟರ್ಸ್. ಸೊ ರೈಟ್ ಆನ್ಸರ್ ಯಾವ್ದಾಗಿರುತ್ತೆ, 1 ಇಸ್ ದಿ ರೈಟ್ ಆನ್ಸರ್.
ಇದೇ ಪ್ರಶ್ನೆನ ಅವನ್ ಬೇಕಾದ್ರೆ ಸೆಂಟಿಮೀಟರ್ಸ್ ಅಲ್ಲಿ ಕೇಳ್ಬೋದು. ಸೆಂಟಿಮೀಟರ್ಸ್ ಅಲ್ಲಿ ಕೇಳಿದಾಗ ಎಷ್ಟು ರೈಟ್ ಆನ್ಸರ್ ಆಗಿರುತ್ತೆ? 2.54 ಸೆಂಟಿಮೀಟರ್ಸ್ ಆದ್ರೆ ಕರೆಕ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು, ಇಲ್ಲಿ ಲೆಫ್ಟ್ ಮಾರ್ಜಿನ್ ಅಂತ ಕೇಳಿದಾನೆ, ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಆಗಿರ್ಲಿ, ರೈಟ್ ಆಗಿರ್ಲಿ, ಟಾಪ್ ಆಗಿರ್ಲಿ, ಬಾಟಮ್ ಆಗಿರ್ಲಿ, ಎಲ್ಲಾನು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಡಿಫಾಲ್ಟ್ ಆಗಿ ಎಷ್ಟಿರುತ್ತೆ? 1 ಇಂಚ್ ಇರುತ್ತೆ. ಸೆಂಟಿಮೀಟರ್ಸ್ ಬಂದಾಗ 2.54 ಸೆಂಟಿಮೀಟರ್ಸ್ ಆಗಿರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಇದ್ರ ಮೇಲೆ ಬರೋ ಚಾನ್ಸ್ ತುಂಬಾ ಹೈ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಕಂಟ್ರೋಲ್ ಪ್ಲಸ್ ಐ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಕಂಟ್ರೋಲ್ ಪ್ಲಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇನ್ಕ್ರೀಸ್ ಫಾಂಟ್ ಸೈಜ್ ನ ಜಾಸ್ತಿ ಮಾಡಕ್ಕೆ ಯೂಸ್ ಮಾಡ್ತೀವಾ? ಇಲ್ಲ. ಇನ್ಸರ್ಟ್ ಲೈನ್ ಬ್ರೇಕ್, ನಾವು ಟೈಪ್ ಮಾಡ್ತಾ ಇದ್ದಾಗ ಲೈನ್ಸ್ ಇರ್ತಾವಲ್ಲ, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಈ ಲೈನ್ಸ್ಗೆ ಬ್ರೇಕ್ ಕೊಡಕ್ಕೆ ಯೂಸ್ ಮಾಡ್ತೀವ? ಅದು ಸಹ ಇಲ್ಲ. ಮೇಕ್ಸ್ ಟೆಕ್ಸ್ಟ್ ಬೋಲ್ಡ್ ಅಂತ ಕೊಡ್ತಾನೆ, ಅಂದ್ರೆ ನಾವು ಟೈಪ್ ಮಾಡ್ತೀವಲ್ಲ ಅಕ್ಷರಗಳು, ಅದನ್ನ ಬೋಲ್ಡ್ ಮಾಡಕ್ಕೆ, ಡಾರ್ಕ್ ಮಾಡಕ್ಕೆ ಏನಾದ್ರು ಯೂಸ್ ಮಾಡ್ತೀವಿ? ಇದು ಸಹ ಅಲ್ಲ. ಸೊ ರೈಟ್ ಆನ್ಸರ್ ಈಸ್ ಅಪ್ಲೈಸ್ ಇಟಾಲಿಕ್ ಫಾರ್ಮೆಟ್ ಟು ಸೆಲೆಕ್ಟೆಡ್ ಟೆಕ್ಸ್ಟ್. ನಾವು ಯಾವ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ಟೆಕ್ಸ್ಟ್ ಏನಾಗುತ್ತೆ? ಇಟಾಲಿಕ್ ಫಾರ್ಮೆಟ್ ಅಲ್ಲಿ ಕನ್ವರ್ಷನ್ ಆಗುತ್ತೆ. ಯಾವ್ದನ್ನ ಯೂಸ್ ಮಾಡಿದಾಗ? ಕಂಟ್ರೋಲ್ ಪ್ಲಸ್ ಐ ಯೂಸ್ ಮಾಡಿದಾಗ. ನೋಡೋಣ, ದಿಸ್ ಈಸ್ ದಿ ಲೇಔಟ್. ನಮ್ದೊಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ನೋಡಿ ಇಲ್ಲಿದೆ. ಸೊ ಈ ಐ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನಾವು ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ಏನಾಗುತ್ತೆ? ಇಟಾಲಿಕ್ ಆಗುತ್ತೆ. ಆ ಶಾರ್ಟ್ ಕಟ್ ಯೂಸ್ ಮಾಡ್ಬೋದು. ಏನಂತ ಯೂಸ್ ಮಾಡ್ಬೋದು ಶಾರ್ಟ್ ಕಟ್? ಕಂಟ್ರೋಲ್ ಪ್ಲಸ್ ಐ ಅಂತ. ಅದೇ ರೀತಿ ಇಲ್ಲಿ ಬಿ ಅಂತಿದೆ, ಬಿ ಅಂದ್ರೆ ಬೋಲ್ಡ್ ಅಂತ. ಸೊ ಬೋಲ್ಡ್ ಹೇಗೆ ಮಾಡ್ತೀವಿ? ಕಂಟ್ರೋಲ್ CTRL ಪ್ಲಸ್ ಬಿ ಶಾರ್ಟ್ ಕಟ್ ಯೂಸ್ ಮಾಡಿದೀವಿ ಅಂದ್ರೆ ಆಗುತ್ತೆ. ಅದೇ ರೀತಿ ಯು ಇದೆ, ಯು ಬಂದ್ಬಿಟ್ಟು ಅಂಡರ್ಲೈನ್, ಕಂಟ್ರೋಲ್ ಪ್ಲಸ್ ಯು ನ ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಶಾರ್ಟ್ ಕಟ್ ಕಂಟ್ರೋಲ್ ಪ್ಲಸ್ ಐ ಈಸ್ ಯೂಸ್ ಟು ಅಪ್ಲೈ ಇಟಾಲಿಕ್ ಫಾರ್ಮೆಟ್ ಟು ಸೆಲೆಕ್ಟೆಡ್ ಟೆಕ್ಸ್ಟ್. ನೆಕ್ಸ್ಟ್ ಕ್ವಶನ್, ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಪೇಪರ್ ಆಪ್ಷನ್ ಈಸ್. ಸೊ ನಮಗೆ ಈ ಪೇಪರ್ದು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಇಲ್ಲಿ ಲೆಟರ್ ಅಂತಿದೆ, ಮತ್ತೆ A4 ಪೇಪರ್ ಬರುತ್ತೆ, A3 ಪೇಪರ್ಸ್ ಬರುತ್ತೆ. ಇದಕ್ಕೆಲ್ಲಾನು ಬೈ ಡಿಫಾಲ್ಟ್ ಆಗಿ ಏನಿರುತ್ತೆ? ಒಂದು ಡೈಮೆನ್ಷನ್ ಇರುತ್ತೆ, ವಿಡ್ತ್ ಮತ್ತೆ ಹೈಟ್ ಅಂತ ಡೈಮೆನ್ಷನ್ಸ್ ಇದೆ. ಸೊ ನೋಡೋಣ, ನೋಡಿ ನೆನ್ಪಿಟ್ಕೊಳ್ಳಿ, ಒಂದು ನಂಬರ್ ಮೇಲೆ ಈ ತರ 2 ಲೈನ್ಸ್, 2 ಗೆರೆಗಳು ಬಂದಿದ್ದೇವೆ ಅಂದ್ರೆ ಅದನ್ನ ನಾವು ಇಂಚಸ್ ಅಂತ ಕರಿತೀವಿ. ಇವಾಗ ಕೊಟ್ಟಿರೋ ಕ್ವಶನ್ ಎಲ್ಲ ಅವನು ಈ ಆಪ್ಷನ್ಸ್ ಕೊಟ್ಟಿದ್ದಾನಲ್ಲ, ಇದು ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಇಂಚಸ್ ಅಲ್ಲಿ ಕೊಟ್ಟಿದ್ದಾನೆ. 8 ಇಂಚಸ್ ಇಂಟು 10 ಇಂಚಸ್, 8 ಇಂಟು 11.5 ಇಂಚಸ್, 8.5 ಇಂಟು 11 ಇಂಚಸ್, 8.5 ಇಂಟು 11.5 ಇಂಚಸ್ ಅಂತ ಕೊಟ್ಟಿದ್ದಾನೆ. ಬೈ ಡಿಫಾಲ್ಟ್ ನಾರ್ಮಲ್ ಆಗಿ ಲೆಟರ್ ಸೈಜ್ ಎಷ್ಟು ಡೈಮೆನ್ಷನ್ ಇರುತ್ತೆ ಅಂತ ನೋಡೋಣ. ನೋಡಿ, ಇದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಲೇಔಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಲೇಔಟ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸೈಜ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್ ಪೇಪರ್ ಸೈಜಸ್ ಬರುತ್ತೆ. ನಮಗ್ ಬೇಕಾಗಿರೋದು ಯಾವುದು? ಲೆಟರ್. ಲೆಟರ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಅವನು 21.59 ಇಂಟು 27.94 ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 21.59 ಇಂಟು 27.94 ಅಂತ ಕೊಟ್ಟಿದ್ದಾನೆ. ಇದು ಕೊಟ್ಟಿರೋದನ್ನ ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ? ಸೆಂಟಿಮೀಟರ್ಸ್ ಅಲ್ಲಿ. ನಮ್ಗೆ ಇಲ್ಲಿರೋ ಆಪ್ಷನ್ಸ್ ಯಾವ್ದ್ರಲ್ಲಿದೆ? ಇಂಚಸ್ ಅಲ್ಲಿ ಇದೆ. ಸೊ ನಾವು 21.5 ನ ಮತ್ತೆ 27.94 ಸೆಂಟಿಮೀಟರ್ಸ್ ನ ಇಂಚಸ್ ಅಲ್ಲಿ ಏನಾದ್ರು ಕನ್ವರ್ಟ್ ಮಾಡಿದ್ರೆ, ನೆನ್ಪಿಟ್ಕೊಳ್ಳಿ, 1 ಇಂಚ್ ಅಂದ್ರೆ 1 ಇಂಚ್ ಇಸ್ ಈಕ್ವಲ್ಸ್ ಟು 2.54 ಎಷ್ಟು? ಸೆಂಟಿಮೀಟರ್ಸ್. ಸೊ 21.59 ಸೆಂಟಿಮೀಟರ್ಸ್ ನಾವು ಇಂಚಸ್ ಕನ್ವರ್ಟ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 8.5 ಇಂಟು 11 ಇಂಚಸ್ ಬರುತ್ತೆ. 8.5 ಇಂಟು ಎಷ್ಟು ಬರುತ್ತೆ? 11 ಇಂಚಸ್. ಸೊ ಲೆಟರ್ ಸೈಜ್ ಎಷ್ಟು ಇಂಚಸ್ ಇರುತ್ತೆ ಸರ್ ಅಂದ್ರೆ, ಡೈಮೆನ್ಷನ್ ಎಷ್ಟಿರುತ್ತೆ ಸರ್ ಅಂದ್ರೆ 8.5 ಇಂಟು 11 ಇಂಚಸ್ ಬರುತ್ತೆ. ಮತ್ತೆ ಸೆಂಟಿಮೀಟರ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ ಇಟ್ ಈಸ್ 21.59 ಇಂಟು 27.94 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದಿ ಫಾಸ್ಟೆಸ್ಟ್ ಮೆಮೊರಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಇಸ್. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ತುಂಬಾ ಫಾಸ್ಟ್ ಆಗಿರುವಂತಹ ಮೆಮೊರಿ ಯಾವುದು ಅಂತ ಕೊಟ್ಟಿದ್ದಾನೆ. ನೋಡಿ, ಮತ್ತೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾವು ಇವನು ಏನು ಆಪ್ಷನ್ಸ್ ಕೊಟ್ಟಿದ್ದಾನೆ, 4 ಆಪ್ಷನ್ಸ್, ಆ 4 ಆಪ್ಷನ್ಸ್ ಅಲ್ಲಿ ಯಾವ್ದು ಫಾಸ್ಟೆಸ್ಟ್ ಮೆಮೊರಿ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಮಾಡೋ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಫಾಸ್ಟೆಸ್ಟ್ ಸ್ಲೋಯೆಸ್ಟ್ ನಾವು ಒಂದು ಹೆರಾರ್ಚಿನ ನೋಡೋಣ. ಲೈಕ್ ತುಂಬಾ ಫಾಸ್ಟ್ ಆಗಿರುತ್ತೆ, ತುಂಬಾ ಸ್ಲೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ನೆಕ್ಸ್ಟ್ ಸ್ಲೈಡ್ ಕೊಟ್ಟಿದ್ದೇನೆ, ಮೆಮೊರಿ ಹೆರಾರ್ಕಿ ಅಂತಿದೆ ಇಲ್ಲಿ. ಫಸ್ಟ್ ಒಂದು ಫಾಸ್ಟೆಸ್ಟ್ ಯಾವ್ದು ಸರ್ ಅಂದ್ರೆ ರಿಜಿಸ್ಟರ್ಸ್. ರಿಜಿಸ್ಟರ್ಸ್ ಅನ್ನೋದು ತುಂಬಾ ಫಾಸ್ಟ್ ಆಗಿರುವಂತಹ ಮೆಮೊರಿ. ಯಾವ್ದ್ರಲ್ಲಿ? ಕಂಪ್ಯೂಟರ್ ಅಲ್ಲಿ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಫಾಸ್ಟ್ ಯಾವ್ದು ಸರ್ ಅಂದ್ರೆ ಕ್ಯಾಚ್ ಮೆಮೊರಿ ಅಂತ. ಯಾವ್ದು? ಕ್ಯಾಚ್ ಮೆಮೊರಿ. ಫಸ್ಟ್ ತುಂಬಾ ಫಾಸ್ಟೆಸ್ಟ್ ಯಾವ್ದು? ರಿಜಿಸ್ಟರ್ಸ್. ಎರಡನೇದು ಯಾವ್ದು? ಅದಕ್ಕಿಂತ ಸ್ವಲ್ಪ ಕಮ್ಮಿ, ರಿಜಿಸ್ಟರ್ ಗಿಂತ ಸ್ವಲ್ಪ ಕಮ್ಮಿ ಬಂದ್ಬಿಟ್ಟು ಕ್ಯಾಚ್ ಮೆಮೊರಿ ಆಗಿರುತ್ತೆ. ದೆನ್ ಮೂರನೇದು
ರ್ಯಾಮ್ ಅಂತ. ರ್ಯಾಮ್ ಅನ್ನೋದು ಕ್ಯಾಶ್ ಮೆಮೊರಿಗಿಂತ ಸ್ವಲ್ಪ ಕಮ್ಮಿ ಫಾಸ್ಟ್. ಅದೇ ರೀತಿ ನೆಕ್ಸ್ಟ್ ರ್ಯಾಮ್ಗಿಂತ ಸ್ವಲ್ಪ ಕಮ್ಮಿ ಯಾವುದು ರೋಮ್ ಆಗಿರುತ್ತೆ. ರೋಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. ಅದಾದ ನಂತರ ಅದಕ್ಕಿಂತ ಕಮ್ಮಿ ರೋಮ್ಗಿಂತ ಕಮ್ಮಿ ಬಂದು ಫ್ಲಾಶ್ ಮೆಮೊರಿ. ಅಂಡ್ ಲಾಸ್ಟ್ ಅಲ್ಲಿ ಸ್ಲೋಯೆಸ್ಟ್ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್. ಸೊ ದಿಸ್ ಈಸ್ ದಿ ಹೆರಾರ್ಕಿ. ಒಂದು ಫಾಸ್ಟೆಸ್ಟ್ ಟು ಸ್ಲೋಯೆಸ್ಟ್ ಅಂತ ಬಂದಾಗ ಸೊ ಇದು ಮೆಮೊರಿದು ಹೆರಾರ್ಕಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ರಿಜಿಸ್ಟರ್ಸು ಅದಕ್ಕಿಂತ ಸ್ವಲ್ಪ ಕಮ್ಮಿ ಬಂದ್ಬಿಟ್ಟು ಕ್ಯಾಚ್, ನೆಕ್ಸ್ಟ್ ರ್ಯಾಮ್, ದೆನ್ ರೋಮ್, ಅದಾದ ನಂತರ ಫ್ಲಾಶ್, ಅಂಡ್ ಫೈನಲಿ ವಿ ಹಾವ್ ಹಾರ್ಡ್ ಡಿಸ್ಕ್. ನೋಡೋಣ ಆಪ್ಷನ್ಸ್. ಫ್ಲಾಶ್ ಮೆಮೊರಿ, ರೋಮ್, ರ್ಯಾಮ್, ಕ್ಯಾಚ್. ಇದರಲ್ಲಿ ಫಾಸ್ಟೆಸ್ಟ್ ಮೆಮೊರಿ ಬಂದ್ಬಿಟ್ಟು ಕ್ಯಾಚ್ ಮೆಮೊರಿ ಆಗಿರುತ್ತೆ. ನೋಡಿ, ಇದೇ ಪ್ರಶ್ನೆನ ಅವನು ಅರೇಂಜ್ ದಿ ಗಿವನ್ ಮೆಮೊರಿ ಫ್ರಮ್ ಫಾಸ್ಟೆಸ್ಟ್ ಟು ಸ್ಲೋಯೆಸ್ಟ್ ಅಂತ ಏನಾದ್ರು ಕೇಳಿದ್ರೆ ಫಸ್ಟ್ ಯಾವ್ದು ಬರ್ತಿದ್ರು? ತುಂಬಾ ಫಾಸ್ಟ್ ಆಗಿರೋದು ಕ್ಯಾಚ್ ಮೆಮೊರಿ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುವಂತಹ ಮೆಮೊರಿ ಯಾವುದು? ಫಾಸ್ಟ್ ಮೆಮೊರಿ ಯಾವುದು? ರ್ಯಾಮ್. ದೆನ್ ಇದಾದ ನಂತರ ವಿ ಹಾವ್ ರೋಮ್, ಅಂಡ್ ಫೈನಲಿ ವಿ ಹಾವ್ ಫ್ಲಾಶ್. ದಿಸ್ ಇಸ್ ದಿ ಆರ್ಡರ್ ಆಫ್ ಮೆಮೊರಿ ಫ್ರಮ್ ಫಾಸ್ಟೆಸ್ಟ್ ಟು ಸ್ಲೋಯೆಸ್ಟ್. ಫಾಸ್ಟ್ ಇಂದ ಸ್ಲೋಗೆ ಮೆಮೊರಿ ರೇಂಜ್ ಇದು. ನೆನ್ಪಿಟ್ಕೊಳ್ಳಿ, ರೈಟ್ ಆನ್ಸರ್ ಯಾವ್ದು ಈ ಒಂದು ಪ್ರಶ್ನೆಗೆ? ಕ್ಯಾಚ್ ಮೆಮೊರಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿಗೆ ಎಂಡ್ ಆಯ್ತು. ನೆಕ್ಸ್ಟ್ ಒಂದು ವಿಡಿಯೋ ನಾವೇನ್ ಮಾಡೋಣ ಅಂದ್ರೆ ಬೇರೆ ಸೆಟ್ ಆಫ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.